2012 ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಜಯಪ್ರದಾ ಅವರು ಮತ್ತು ನಿಖಿತಾ ಅವರು ಆಕ್ಟ್ ಮಾಡಿ, ನಾಗಣ್ಣ ಅವರು ಡೈರೆಕ್ಟ್ ಮಾಡಿ, ಆನಂದ್ ಅಪ್ಪುಗೋಲ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಂಗೊಳ್ಳಿ ರಾಯಣ್ಣ ಅನ್ನೋ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 370 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ಒಂದು ವರ್ಷ ಕಂಪ್ಲೀಟ್ ಮಾಡಿ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಈ ಸಿನಿಮಾಗೆ ಯಾವ ತರ ಅಪ್ರಿಸಿಯೇಷನ್ ಸಿಗುತ್ತೆ ಅಂದ್ರೆ, ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಡೈರೆಕ್ಟರ್ ಮಿಸ್ಟರ್ ನಾಗಣ್ಣ ಅವ್ರಿಗೆ ಸಿಗುತ್ತೆ, ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಆಕ್ಟರ್ ಮಿಸ್ಟರ್ ದರ್ಶನ್ ಅವ್ರಿಗೆ ಸಿಗುತ್ತೆ, ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಮಿಸ್ಟರ್ ಶಶಿಕುಮಾರ್ ಸರ್ ಅವ್ರಿಗೆ ಸಿಗುತ್ತೆ, ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಶ್ರೀಮತಿ ಜಯಪ್ರದಾ ಮೇಡಮ್ ಅವ್ರಿಗೆ ಸಿಗುತ್ತೆ, ಸೆಕೆಂಡ್ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ ಬೆಸ್ಟ್ ಕೊರಿಯೋಗ್ರಾಫರ್ ಮಿಸ್ಟರ್ ರಮೇಶ್ ಬಾಬು ಅವರು ಕೊಡ್ತಾರೆ, ಬೆಸ್ಟ್ ಆಕ್ಟರ್ ದರ್ಶನ್ ಅವರು ಕೊಡ್ತಾರೆ, ಬೆಸ್ಟ್ ಫೈಟ್ ಕೊರಿಯೋಗ್ರಾಫರ್ ಮಿಸ್ಟರ್ ರವಿ ವರ್ಮಾ ಅವರು ಕೊಡ್ತಾರೆ, ಪ್ರೊಡ್ಯೂಸರ್ ಆನಂದ್ ಪಿ ಅಪ್ಪುಗೋಲ್ ಅವರು ಕೊಡ್ತಾರೆ.